ರೂಪಾಯಿ ಕೆಡಿಬಿ ಅಧಿಕಾರಿಗಳಿಗೆ ಬಂಡವಾಳ ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು. ನೋಟಿಗೆ ನಾವು, ಊಟಿಗೆ ನಾವು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹನುಮಂತಪುರ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಭಾನುವಾರ ದಾಬಸ್ಪೇಟೆ, ಆನೇಕಲ್ಲು ಮತ್ತು ನರಸಾಪುರ ಭಾಗದ ರೈತರು ಮತ್ತು ವ್ಯವಸಾಯಗಾರರ ಸಂಯುಕ್ತ ಹೋರಾಟ ಸಮಿತಿ ಒಕ್ಕೂಟದ ವತಿಯಿಂದ ಕೆಡಿಬಿ ರೈತರ ಭೂಮಿ ಒತ್ತುವರಿ ವಿರೋಧಿಸಿ ಬೃಹತ್ ರೈತರ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ರೈತ ಹೋರಾಟಗಾರ ಕೋಲಾರ ಜಿಲ್ಲೆಯ ಆರ್ ಗೋಪಾಲ್ ಮಾತನಾಡಿ, ರೈತರೆಲ್ಲರೂ ಒಗ್ಗಟ್ಟಾದಾಗ ಮಾತ್ರ ರೈತರ ಫಲವತ್ತಾದ ಜಮೀನು ಭೂಸ್ವಾಧೀನ ಪಡಿಸಿಕೊಳ್ಳುವ ಕೆಡಿಬಿ ಅಕ್ರಮಗಳಿಗೆ ಕಡಿವಾಣ ಹಾಕಬಹುದು ಎಂದು ಹೇಳಿದರು. ಇನ್ನು ಅವರು ಮಾತನ್ನ ಮುಂದುವರಿಸಿ, ನೆಲಮಂಗಲ ತಾಲೂಕಿನ ಬಿದಲೂರು, ಕೋಡಿಪಾಳ್ಯ, ಹನುಮಂತಪುರ ರೈತರು ಸೇರಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವಾಗಿ ಅನಗತ್ಯವಾಗಿ ಭೂಸ್ವಾಧೀನ ಮುಂದಾದರೆ ಇಡೀ ರಾಜ್ಯದ ರೈತರು ಹೋರಾಟಗಾರರಾಗಿ ಒಂದಾಗುತ್ತೇವೆ ಎಂಬುದನ್ನು ತಿಳಿಸಿದ್ದಾರೆ. ಹಲವಾರು ಸರ್ಕಾರಗಳು ರೈತರ ಭೂಮಿ ವಶಪಡಿಸಿಕೊಂಡು ನಂತರ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿದವರು, ಸ್ಥಳೀಯವಾಗಿ ಯಾವುದೇ ಕಾರ್ಖಾನೆಗಳಲ್ಲಿ ಉದ್ಯೋಗ ನೀಡದೆ ಕಡಿಮೆ ಬೆಲೆಗೆ ರೈತರ ಜಮೀನು ಖರೀದಿಸಲು ಮುಂದಾಗಿರುವುದು ಖಂಡನೀಯ. ಹೋರಾಟದಲ್ಲಿ ತಂತ್ರ ಕುತಂತ್ರ ಇರುತ್ತದೆ. ರೈತರು ಇದನ್ನು ಮೆಟ್ಟಿ ನಿಲ್ಲಬೇಕು. ಇಂದು ರೈತ ಸಮಿತಿ ರಚಿಸಿ ಹೋರಾಟಕ್ಕೆ ಮುಂದಾಗಿದ್ದೇವೆ. ಹೋರಾಟದಲ್ಲಿ ಹಣ ಸದ್ಬಳಕೆಯಾಗಬೇಕು. ರಾಜಕಾರಣಿಗಳ ಕುತಂತ್ರಕ್ಕೆ ನಾವು ಮಡಿಯಬಾರದು ಎಂದು ಹೇಳಿದರು. ರೈತರಿಗೆ ಭೂಮಿ ಉಳಿಸ್ತಕ್ಕಂಥದ್ದೇ ನಡಿ, ನಾವು ಭೂಮಿ ಉಳಿಸಬೇಕು ಅಂತಕ್ಕಂಥ ಆ ನಡಿಗೆಯಲ್ಲೇ ಹೋಗ್ತಕ್ಕಂಥದ್ದು. ಮತ್ತೆ ನಮ್ಮ ಎದುರುಗಡೆ ಇರ್ತಕ್ಕಂಥವರು ಅವರ ಶಕ್ತಿ ಏನು ಅಂತ ನಮಗೆ ಗೊತ್ತಿದೆ. ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನು ಅವ್ರಿಗೂ ಹೇಳ್ಬೇಕು. ಮತ್ತೆ ಕಾನೂನುಗಳು ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ಹೇಳಬೇಕು. ಮತ್ತೆ ಈ ಭೂಮಿ ಉಳಿಸ್ಕೊಳ್ಳೋದರಿಂದ ಏನು ಲಾಭ, ಯಾರಿಗೆ ಲಾಭ? ದೇಶಕ್ಕೆ ಲಾಭ ಆಗುತ್ತಾ, ಇಲ್ಲ ಇನ್ಯಾರಿಗೂ ಲಾಭ ಆಗುತ್ತೆ? ಭೂಮಿ ನಿಮಗೆ ಕೊಟ್ರೆ ಯಾರು ಲಾಭಕ್ಕಾಗಿ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ. ಅವರು ಲಾಭ ಮಾಡಿ ನಮ್ಮ ರೈತರನ್ನು ನಷ್ಟ ಮಾಡೋದಕ್ಕೆ ನಾವು ರೆಡಿ. ಅದನ್ನು ಮನವರಿಕೆ ಮಾಡ್ತೀವಿ. ಒಂದು ವಿಧ ಅಲ್ಲ, ಹಲವಾರು ವಿಧಾನಗಳಲ್ಲಿ ಸರ್ಕಾರಗಳಿಗೆ ಮನವರಿಕೆ ಮಾಡ್ತೀವಿ. ಮನವರಿಕೆ ಮಾಡದೇ ಇದ್ದರೆ ಅನಿವಾರ್ಯವಾಗಿ ಬೀದಿಗೆ ಹೋರಾಟ ಮಾಡಬೇಕು. ಆ ಹೋರಾಟದ ರೂಪುರೇಷೆಗಳನ್ನು ಯಾವ ರೀತಿ ಇರುತ್ತೆ ಅಂತ ಆ ಸಂದರ್ಭದಲ್ಲೇ ರೂಪಿಸಿ ಸರ್ಕಾರಕ್ಕೆ ತಿಳಿಸ್ತಾ ಇದ್ವಿ. ಈಗಾಗಲೇ ವೇದಿಕೆ ಮೇಲೆ ಕೂಡ ಹೇಳ್ತಾ ಇದ್ದಾರೆ, ಒಗ್ಗಟ್ಟು ಒಂದು ಸಲಹೆಯಿಂದ ಒಗ್ಗಟ್ಟಾಗೋದಿಲ್ಲ. ಅವರು ಯಾರು ಒಂದು ಹೋರಾಟದ ಮುಖಂಡರು ಹೋರಾಟದ ದಾರಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾರು? ರೈತರು. ಇವರು ನಮಗಾಗಿ ಬಂದಿದ್ದಾರ, ನಮಗಾಗಿ ಹೋರಾಟ ನಡೆಯುತ್ತಾ ಅಂತಕ್ಕಂಥದ್ದು ಅಬ್ಸರ್ವ್ ಮಾಡಿ 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 ಒಂದೊಂದು ಹೆಜ್ಜೆ ರೈತರು ಬರ್ತಾರೆ. ಆ ಆತ್ಮಬಲವನ್ನು ನಾವು ಅದನ್ನು ಗೆಲ್ತೀವಿ ಅಂತ ನಮಗೆ ಆತ್ಮಬಲ ಇದೆ. ನಮ್ಮ ರೈತರಲ್ಲೇ ಆತ್ಮಬಲ ತುಂಬಿಸಬೇಕಾಗಿದೆ. ಅದಕ್ಕೆ ಒಂದಷ್ಟು ಟೈಮ್ ತಗೊಳ್ಳಿ. ನಂತರ ರಾಜ್ಯ ಕಬ್ಬು ಬೆಳೆಗಾರರು ಮತ್ತು ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ, ಕಪ್ಪು ಹಣವನ್ನು ಮಾರುಕಟ್ಟೆಗೆ ತರಲು ಬಂಡವಾಳಶಾಹಿಗಳು ಕೆಡಿಬಿ ಮುಖಾಂತರ ರೈತರ ಭೂಮಿಯನ್ನು ಸ್ವಾಧೀನ ಮಾಡುತ್ತಿದೆ. ಆಹಾರಕ್ಕೆ ಕೋವಿಡ್ ವೇಳೆಯಲ್ಲಿ ರೈತರ ಬೆಳೆದ ಬೆಳೆಯಿಂದ ದೇಶ ಬದುಕಿತು ಎಂಬುದನ್ನು ಜನಪ್ರತಿನಿಧಿಗಳು ಮರೆಯಬಾರದು ಎಂದರು. ಕಲ್ಕತ್ತಾದಲ್ಲಿ ಸಿಂಗೂರು ಕಾರ್ಖಾನೆ ಮಾಡಲಿಕ್ಕೆ ಹೊರಟ ಸಂದರ್ಭದಲ್ಲೂ ಕೂಡ ರೈತರು ತೀವ್ರವಾದಂಥ ಹೋರಾಟ ಕೊಟ್ಟು ಅಲ್ಲಿ ಕಾರ್ಖಾನೆ ಮಾಡಲಿಕ್ಕೆ ಅವಕಾಶ ಮಾಡಿದರು. ಇಲ್ಲಿವರೆಗೆ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಕೆಡಿಬಿ ಬಂಡವಾಳಶಾಹಿಗಳ ಲಡಾಯಿಯಾಗಿ ಕೆಲಸ ಮಾಡ್ತಾ ಇದೆಯಲ್ಲ, KHB ಇದೆಯಲ್ಲ, ಮೂಡ ಇದೆ, ಬೂಡ ಇದೆ, ಚೂಡ ಇದೆ, ಏನೇನು ನೀವು ಚೂಡ ಬೂಡ ಮೂಡ BD ಅಂತ ಮಾಡ್ಕೊಂಡಿದ್ದೀರಲ್ಲ ಅಭಿವ್ಯಕ್ತಿಗಳು ಕಾನೂನು, ನಿಮ್ಮದೇ ಕಾನೂನಲ್ಲಿ. ಆ ಕಾನೂನಲ್ಲಿ ಯಾವ್ಯಾವ ಮಂತ್ರಿಗಳಿಗೂ MLAಗಳಿಗೂ ರಾಜಕಾರಣಿಗಳ ಚೀಲಗಳಿಗೂ ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನು ಸರ್ಕಾರ ಮೊದಲು ಶ್ವೇತಪತ್ರ ಹೊರಡಿಸ್ಬೇಕು. ರೈತರಿಗೆ ಅರಿವು ಉಂಟಾಗಬೇಕು. ಈ ಭೂಮಿ ವಶಪಡಿಸ್ಕೊಂಡು ಇಷ್ಟು ಭಾಗದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಭೂಮಿ ಕೊಟ್ಟಿದ್ದೀರಿ, ಆ ಭೂಮಿ ಕಳ್ಕೊಂಡಂತ ನಿರಾಶ್ರಿತರಿಗೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ, ಅಲ್ಲಿ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಸ್ಥಳೀಕರು ಎಷ್ಟಿದ್ದಾರೆ, ಹೊರಗಡೆಯವರು ಎಷ್ಟಿದ್ದಾರೆ, ಎಷ್ಟು ಸ್ಥಳೀಕರಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ನಮಗೆ ಭೂಮಿ ಬೇಕು, ಯಾರ್ದಾರು ಭೂಮಿ ಆಗಲಿ, ಮಂತ್ರಿಗಳದು MLAಗಳದು ನಗರ ಪ್ರದೇಶದ ವ್ಯಾಪ್ತಿ ಒಳಗಡೆ ಸಾವಿರಾರು ಎಕರೆ ಪ್ರದೇಶವನ್ನ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಮಾಡಿ ಡಾಂಬರ್ ಹಾಕಿ ಲೈಟ್ ಕಂಬ ಹಾಕಿ ನಿಲ್ಲಿಸಿದಾರಲ್ಲಪ್ಪ, ಆ ಭೂಮಿ ಮೇಲೆ ವಶಪಡಿಸಲಿಕ್ಕೆ ನಿಮ್ಗೆ ತಾಕತ್ತಿಲ್ವಾ? ಯಾಕೆಂದ್ರೆ ಅದು ರಿಯಲ್ ಎಸ್ಟೇಟ್ ಮಾಫಿಯಾ
ಆಡಳಿತ ಮಾಡ್ತಕ್ಕಂಥವ್ರು ವಿರೋಧ ಪಕ್ಷಗಳ ಚೇಲಗಳದು ಮತ್ತೆ ಅವಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ಬಳಕೆ ಮಾಡಿರ್ತಕ್ಕಂಥ ಜಾಗ ಅದು. ಅದನ್ನ ಬಳಕೆ ಮಾಡ್ಲಿಕ್ಕೆ ನೀವು ಹೊಟ್ಟಿದ್ದೀರಿ. ನಮ್ಮದು ಸ್ಪಷ್ಟತೆ ಇದೆ. ಯಾವುದೇ ಕಾರಣಕ್ಕೂ ಭೂಮಿಯನ್ನ ನಿಮಗೆ ಕೊಡಬೇಕಾದ ಸರ್ಕಾರ ಕಾನೂನುಗಳ ಮುಖಾಂತರ ನೀವು ಬಂದ್ರೆ ನಾವು ಬಗ್ಗೋದಿಲ್ಲ. ನಿಮ್ಮ ಲಾಠಿ ಬೂಟು ಜೈಲು ಇವೆಲ್ಲ ನಮಗೆಲ್ಲ ತೀರೋಗಿದೆ. 80ರ ದಶಕದಿಂದ ಹೋರಾಟ ಮಾಡ್ಕೊಂಡ್ ಬಂದಿರತಕ್ಕಂಥವ್ರು ಇವತ್ತು ಈ ಭಾಗದ ರೈತರು ಜಾಗೃತರಾಗ್ತಾ ಇದ್ದಾರೆ. ಜಾಗೃತಿ ಮಾಡ್ತೀವಿ. ಜಾಗೃತಿ ಮಾಡಿ ಹೋರಾಟದ ಮುಖಾಂತರ ಭೂಮಿಯನ್ನ ನಮ್ಮ ತಾತ ಮುತ್ತಾದ್ರ ಕಾಲದಿಂದ ಭೂಮಿಯಲ್ಲಿ ಉಳುಮೆ ಮಾಡಿದ್ದೇವೆ. ಅಲ್ಲೇ ಅವ್ರ ಮರಣ ಹೋಮವನ್ನು ಮಾಡಿದ್ದೇವೆ. ಅಲ್ಲೇ ಇದೆ, ಅಟ್ಯಾಚ್ಮೆಂಟ್ ಇದೆ. ನಮ್ಮ ಭೂಮಿ ನಿಮಗೆ ಬೇಕಾದ್ರೆ ಮಿಸ್ಟರ್ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯನವರೇ ಒಂದು ಕಡೆ ಹೇಳ್ತೀರಿ ಉಳುವವನೇ ಭೂಮಿ ಒಡೆಯ ಸಿದ್ದರಾಮಯ್ಯನವರು. ಇನ್ನು ಸಮಾವೇಶದ ಆಯೋಜಕ ಹಾಗೂ ಕುಲನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತಪುರ ವಿಜಯಕುಮಾರ್ ಮಾತನಾಡಿ 1966ರಲ್ಲಿ ಕೆಡಿಬಿ ಪ್ರಾರಂಭವಾಗಿದ್ದು ದೇಶದ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಲಿ ಎಂದು ಇದೀಗ ಈ ಸಂಸ್ಥೆ ರಾಜಕಾರಣಿಗಳ ಕೈಗೊಂಬೆಯಾಗಿ 485 ಎಕರೆ ಭೂಮಿ ಸೋಂಪುರ ಭಾಗದಲ್ಲಿ ವಶಪಡಿಸಿಕೊಳ್ಳುತ್ತಿದೆ. ಎಕರೆಗೆ ಹಲವಾರು ಕೋಟಿ ಬೆಲೆ ಇರುವ ಜಮೀನನ್ನು ಕೇವಲ 1.4 ಕೋಟಿ ರೈತರಿಗೆ ಮರಣ ಶಾಸನ ಮಾಡುತ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸಿ ಈ ಒಕ್ಕೂಟದಿಂದ ತಾಲೂಕುವಾರು ಹಲವಾರು ಜನರನ್ನು ಆಯ್ಕೆ ಮಾಡುತ್ತೇವೆ ಎಂದು ವಿಜಯಕುಮಾರ್ ಹೇಳಿದ್ದು ಹೀಗೆ. ಆನೇಕಲ್ಲು, ನರಸಾಪುರ ಈ 3 ತಾಲೂಕಿನಲ್ಲಿ ಒಂದು ಸಮಿತಿ ಮಾಡಿ ಅದರಲ್ಲಿ ನೆಕ್ಸ್ಟ್ ಮುಂದಿನ ಹೆಂಗೆ ಹೋರಾಟ ಮಾಡಬೇಕಂತ ರೂಪುರೇಷೆ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ಸೊ ಎಲ್ಲ ರೈತರು ಎಲ್ಲ ತಾಲೂಕಿನ ರೈತರನ್ನ ನಾವು ಸಂಘಟನೆ ಮಾಡ್ತೀವಿ. ತಾಲೂಕು KDBಗೆ ಯಾವ್ಯಾವ ಜಮೀನು ಹೋಗಿದ್ದಾರೋ ಇಲ್ಲಿ ನಾವು ಒಂದು ದಿವಸ ಇಲ್ಲಿ ಧರಣಿ ಮಾಡಿದ್ರೆ ಆನೇಕಲ್ ಒಂದು ದಿವಸ ಮಾಡ್ತಾರೆ, ನರಸಾಪುರ ಅದು ಎಫೆಕ್ಟ್ ಆಗ್ತಾ ಇಲ್ಲ. ಸೊ ನಾವೆಲ್ಲ ಸಂಘಟಿತವಾಗಿ ನಾವು ಹೋರಾಟ ಮಾಡಿ ಮುಂದಿನ ದಿವಸದಲ್ಲಿ ಸಂಘಟಿತವಾಗಿ ಹೋರಾಟ ಮಾಡೋದಕ್ಕೆ ಒಂದು ಕಮಿಟಿ ಮಾಡಿ ಒಂದೇ ಕಡೆ ಹೋರಾಟ ಇದು ಸ್ಟಾರ್ಟಿಂಗ್ ಒಂದು ಇದಷ್ಟೇ ಇದು ಅಡಿಪಾಯ. ಇದಾದ್ಮೇಲೆ ನಾವು ಎಲ್ಲೆಲ್ಲ ಇವಾಗ ಆನೇಕಲ್ ನೆಕ್ಸ್ಟ್ ನರಸಾಪುರ ಎಲ್ಲ ಸೇರ್ಕೊಂಡು ಒಂದು ಈ KDBನ ಮಟ್ಟ ಹಾಕಕ್ಕೆ, ಈ ಭ್ರಷ್ಟ ಮಂತ್ರಿಗಳನ್ನ ಮಟ್ಟ ಹಾಕಕ್ಕೆ ನಾವು ರೈತರು ಮುಂದಾಗ್ತೀವಿ. ಮೇನ್ ಉದ್ದೇಶ ಮತ್ತೆ ಬೇಡಿಕೆ ಏನು ಸರ್? ಬೇಡಿಕೆ ಅಂದರೆ ನಮ್ಮ ಜಮೀನುಗಳು ತಗೊಂಬೇಡ್ದು. ನಮ್ಮ ಫಲವತ್ತಾದ ನೋಡಿ ಇವಾಗ ಜಮೀನುಗಳವರು ಈ ಚಿತ್ರದುರ್ಗ KGF ಎಕರೆಗಟ್ಟಲೆ ಇದ್ದಾವೆ. ಯಾಕೆ ಹೋಗಲ್ಲ ಅಲ್ಲಿ ಅವರು? ಇಲ್ಲೇ ಯಾಕೆ ಬೇಕು? ಇಲ್ಲಿ ನೋಡಿ ಇಲ್ಲಿ ಹೈವೇ ಇದೆ, 1 ಎಕರೆ 7 ಕೋಟಿ ರೂಪಾಯಿ ಇಲ್ಲಿ ಬೇಕು ಜಮೀನವ್ರಿಗೆ. ಯಾಕಲ್ಲಿ ಚಿತ್ರದುರ್ಗ ಅಲ್ಲಿ NGF ಆ ಕಡೆ ಬರಡು ಭೂಮಿ ಇದೆ, ಅಲ್ಲಿ ಯಾರು ವ್ಯವಸಾಯನೇ ಮಾಡಲ್ಲ. ಅಂಥ ಭೂಮಿ ತಗೊಳ್ಳಾರ್ದ ಬೆಂಗಳೂರು ಗ್ರಾಮಾಂತರ ಯಾಕೆ ತಗೊಂತವ್ರೆ ಅಂದರೆ ಇವ್ರು ಮಾರಾಟ ಮಾಡೋಕ್ಕೆ ಹೆಚ್ಚಿಗೆ ಲಾಭ ಬರ್ತಾ ಇದೆ. ಯಾರಿಗೆ? ಅಧಿಕಾರಿಗಳು ಮಂತ್ರಿಗಳು ಮಾರಾಟ ಮಾಡೋಕ್ಕೆ ಅವ್ರಿಗೆ ಹೆಚ್ಚಿಗೆ ಲಾಭ ಬರ್ತಿದೆ. ಅಲ್ಲಿ ಮಾಡಿದ್ರೆ ಅವ್ರು ಯಾರು ಲಾಭ ಬರಲ್ಲ. ಯಾರು ನಮ್ಮ ಡೆವಲಪರ್ಗಳು ಅಲ್ಲಿ ಹೋಗಲ್ಲ. ಹಂಗಾಗಿ ಇವರು ಇಲ್ಲೇ ಫಲವತ್ತಾದ ಭೂಮಿ, ಕಾಸ್ಟ್ಲಿ ಭೂಮಿನ ಇವರು ನಮ್ಮಿಂದ ಕಿತ್ಕೊಂಡು ಒಬ್ಬ ಯಾರೋ ಡೆವಲಪರಿಗೆ ಕೊಡೋವಂಥ ವ್ಯವಸ್ಥೆ ಆಗಿದೆ. ಕೈಗಾರಿಕೋದ್ಯಮನೂ ಅಲ್ಲ, ದೇ ಆರ್ ಡೆವಲಪರ್ಸು. ಸುಮ್ಮನೆ ಹೆಸರು ಒಂದು ಕಂಪ್ನಿ ಮಾಡ್ಕೊಂತಾರೆ, ಕಂಪ್ನಿಗೆ ಇದು ಮಾಡ್ಕೊಂತಾರೆ, ಆಡಿಟ್ ಮಾಡಿಸ್ತಾರೆ, ಅವ್ರಿಗೆ ಅಲಾಟ್ಮೆಂಟ್ ಮಾಡಿಸ್ಕೊಂತಾರೆ. ಇನ್ನು 3 ವರ್ಷದಲ್ಲಿ ಅವರು ಹೆಚ್ಚಿಗೆ ಲಾಭಕ್ಕೆ ಮಾರ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾರೆ. ಓಕೆ ಸರ್, ನಿಮ್ಮ ಹೆಸರು? ವಿಜಯಕುಮಾರ್ ಅಂತ, ಹನುಮಂತಪುರ, ಅಲ್ಲಿ ರೈತ. ಈ ಸಂದರ್ಭದಲ್ಲಿ ರೈತ ಹೋರಾಟಗಾರರಾದ ಹನುಮಂತಪುರ ವಿಜಯಕುಮಾರ್, ರೈತ ಹೋರಾಟಗಾರ ಆನೇಕಲ್ ಭಾಗದ ಮೋಹನ್, ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷ ದಾಬಸ್ಪೇಟೆ ರಾಜೇಶ್, ಜಿಲ್ಲಾ ಕಾರ್ಯದರ್ಶಿ ಹನುಮಯ್ಯ, ನಂಜೇಗೌಡ, ರಾಮಚಂದ್ರ, ಕೊಡ್ಗೇಹಳ್ಳಿ ಮಂಜುನಾಥ್, ಚನ್ನೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗಬಸವರಾಜು, ರಂಗಸ್ವಾಮಿ, ಕೋಲಾರ, ಆನೇಕಲ್ಲು, ನರಸಾಪುರ, ಹನುಮಂತಪುರ, ಬಿದ್ಲೂರು, ಕೋಡಿಪಾಳ್ಯದ 100 ರೈತರು ಸಭೆಯಲ್ಲಿದ್ದರು. ಇನ್ನು ಸಭೆಯಲ್ಲಿ ಎಲ್ಲ ರೈತರು ಒಕ್ಕರದ ನಿರ್ಧಾರವನ್ನು ಕೈಗೊಂಡರು ಹಾಗೂ ಇದೇ ಸಂದರ್ಭದಲ್ಲಿ ತಮ್ಮ ಹಸಿರು ಶಾಲನ್ನು ಹಿಡಿದು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯ ಡ್ರೋನ್ ದೃಶ್ಯಾವಳಿಗಳು ಸಹ ಕಂಡುಬಂದಿದ್ದು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ತಗಿಕುಪ್ಪೆ ಶ್ರೀಧರ್ ಜೊತೆ ಕೆಕಿನೂರು ರಾಮ್, ಕದಂಬ ಖಡ್ಗ ನ್ಯೂಸ್, ಹನುಮಂತಪುರ, ದಾಬಸ್ಪೇಟೆ. KDB ಅಧಿಕಾರಿಗಳಿಗೆ, ಅವಿವೇಕಿ ಸರ್ಕಾರಕ್ಕೆ ಉಗಿರಪ್ಪ ಉಗಿರೆ, ಥೂ 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 ಥೂ, ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಭೂಮಿಯಂತೆ ಭೂಮಿ, ಭೂಮಿಯಂತೆ ಭೂಮಿ.